ಮೈಕ್ರೋಸಾಫ್ಟ್ ವಿಂಡೋಸ್ ಇತಿಹಾಸ. ಮೈಕ್ರೋಸಾಫ್ಟ್ ವಿಂಡೋಸ್ 1985ರಲ್ಲಿ ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ GUI ಯೊಂದಿಗೆ MS-DOS ಕಾರ್ಯಾಚರಣಾ ವ್ಯವಸ್ಥೆಗೆ ಒಂದು ವಿಸ್ತರಣೆಯಾಗಿ ಪರಿಚಯಿಸಲ್ಪಟ್ಟಿತು. ಅಂದಿನಿಂದ ಇದು ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಪ್ರಮುಖ ಆಪರೇಟಿಂಗ್ ಸಿಸ್ಟಮ್ ಆಗಿ ವಿಕಸನಗೊಂಡಿದೆ. ಪ್ರಮುಖ ಮೈಲಿಗಲ್ಲುಗಳು: 1985 ವಿಂಡೋಸ್ 1.0 ಬಿಡುಗಡೆಯಾಯಿತು. ಇದು ಗ್ರಾಫಿಕಲ್ ಮೆನುಗಳು, ಮೌಸ್ ಬೆಂಬಲ ಮತ್ತು ಮಲ್ಟಿಟಾಸ್ಕಿಂಗ್ ಅನ್ನು ಪರಿಚಯಿಸಿತು. 1990 ವಿಂಡೋಸ್ 3.0 ಬಿಡುಗಡೆಯಾಯಿತು. ಇದು ಪ್ರಗತಿಯನ್ನು ಗಮನಾರ್ಹವಾಗಿ ಸುಧಾರಿಸಿತು ಮತ್ತು ವಿಂಡೋಸ್ ಅನ್ನು ಹೆಚ್ಚು ಜನಪ್ರಿಯಗೊಳಿಸಿತು. 1995 ವಿಂಡೋಸ್ 95 ಬಿಡುಗಡೆಯಾಯಿತು. ಇದು ಸ್ಟಾರ್ಟ್ ಮೆನು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತು 32 ಬಿಟ್ ಆರ್ಕಿಟೆಕ್ಚರ್ ಅನ್ನು ಪರಿಚಯಿಸಿತು. 1998 ವಿಂಡೋಸ್ 98 ಬಿಡುಗಡೆಯಾಯಿತು. ಇದು USB ಬೆಂಬಲ, ಡೈರೆಕ್ಟ್ಎಕ್ಸ್ 7 ಮತ್ತು ಇಂಟರ್ನೆಟ್ ಸಂಪರ್ಕವನ್ನು ಸುಧಾರಿಸಿದೆ. 2000 ವಿಂಡೋಸ್ 2000 ಬಿಡುಗಡೆಯಾಯಿತು. ಇದು ಸ್ಥಿರತೆ ಮತ್ತು ಸುರಕ್ಷತೆಯನ್ನು ಸುಧಾರಿಸಿದೆ ಮತ್ತು NT ಕರ್ನಲ್ ಅನ್ನು ಗ್ರಾಹಕರಿಗೆ ಪರಿಚಯಿಸಿತು. 2001 ವಿಂಡೋಸ್ XP ಬಿಡುಗಡೆಯಾಯಿತು. ಇದು ಅದರ ಸ್ಥಿರತೆ, ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆಗಾಗಿ ಜನಪ್ರಿಯವಾಗಿದೆ. 2007 ವಿಂಡೋಸ್ ವಿಸ್ಟಾ ಬಿಡುಗಡೆಯಾಯಿತು. ಇದು ಗ್ರಾಫಿಕ್ಸ್, ಭದ್ರತೆ ಮತ್ತು ನೆಟ್ವರ್ಕಿಂಗ್ನಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ಹೊಂದಿತ್ತು. 2009 ವಿಂಡೋಸ್ 7 ಬಿಡುಗಡೆಯಾಯಿತು. ವಿಸ್ಟಾದ ಕೆಲವು ದೋಷಗಳನ್ನು ಸರಿಪಡಿಸಿತು ಮತ್ತು ಬಳಕೆದಾರರ ಪ್ರಶಂಸೆಗೆ ಪಾತ್ರವಾಯಿತು. 2012 ವಿಂಡೋಸ್ 8 ಬಿಡುಗಡೆಯಾಯಿತು. ಟ್ಯಾಬ್ಲೆಟ್ಗಳಿಗೆ ಸ್ಪರ್ಶ ಸ್ನೇಹಿ ಇಂಟರ್ಫೇಸ್ನೊಂದಿಗೆ ವಿಂಡೋಸ್ಗೆ ದೊಡ್ಡ ಬದಲಾವಣೆಗಳನ್ನು ಪರಿಚಯಿಸಿತು. 2014 ವಿಂಡೋಸ್ 10 ಬಿಡುಗಡೆಯಾಯಿತು. ಮೈಕ್ರೋಸಾಫ್ಟ್ ವಿಂಡೋಸ್ 1.0 ಬಿಡುಗಡೆ ನವೆಂಬರ್ 20, 1985. ಮೊದಲಿಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ $99ಗೆ ಬಿಡುಗಡೆಯಾಯಿತು. ಪ್ರಮುಖ ಲಕ್ಷಣಗಳು: ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ GUI, ಮೌಸ್ ಮತ್ತು ಮೆನುಗಳೊಂದಿಗೆ. ಮಲ್ಟಿಟಾಸ್ಕಿಂಗ್, ಒಂದೇ ಸಮಯದಲ್ಲಿ ಹಲವಾರು ಅಪ್ಲಿಕೇಶನ್ಗಳನ್ನು ಚಲಾಯಿಸುವ ಸಾಮರ್ಥ್ಯ. ಗ್ರಾಫಿಕ್ಸ್ ಅಪ್ಲಿಕೇಶನ್ಗಳಿಗಾಗಿ ಬೆಂಬಲ. MS-DOSನೊಂದಿಗೆ ಹೊಂದಿಕೊಳ್ಳುವಿಕೆ. ಪರಿಣಾಮ: ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳನ್ನು ಜನಪ್ರಿಯಗೊಳಿಸಲು ಸಹಾಯ ಮಾಡಿತು. ಮೈಕ್ರೋಸಾಫ್ಟ್ನ ಆಪರೇಟಿಂಗ್ ಸಿಸ್ಟಮ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿತು. ಟೀಕೆ: ನಿಧಾನ ಮತ್ತು ಸ್ಥಿರವಾಗಿರದ, ಮಿತಿಯಿಲ್ಲದ ಮೆಮೊರಿ ಮತ್ತು ಸಂಗ್ರಹಣಾ ಅವಶ್ಯಕತೆಗಳು. ಕೆಲವು MS-DOS ಪ್ರೋಗ್ರಾಂಗಳೊಂದಿಗೆ ಹೊಂದಿಕೊಳ್ಳುವುದಿಲ್ಲ. ವಿಂಡೋಸ್ 1.0ರ ಐತಿಹಾಸಿಕ ಮಹತ್ವ. ವಿಂಡೋಸ್ 1.0 ಒಂದು ಪ್ರಮುಖ ಮೈಲಿಗಲ್ಲಾಗಿತ್ತು, ಏಕೆಂದರೆ ಇದು ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳನ್ನು ಜನಪ್ರಿಯಗೊಳಿಸಲು ಸಹಾಯ ಮಾಡಿತು. ಇದು ಮೈಕ್ರೋಸಾಫ್ಟ್ನ ಆಪರೇಟಿಂಗ್ ಸಿಸ್ಟಮ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿತು ಮತ್ತು ಆಧುನಿಕ ವೈಯಕ್ತಿಕ ಕಂಪ್ಯೂಟಿಂಗ್ನ ಅಭಿವೃದ್ಧಿಗೆ ಅಡಿಪಾಯವನ್ನು ಹಾಕಿತು. ಮೈಕ್ರೋಸಾಫ್ಟ್ ವಿಂಡೋಸ್ 3.0 ಬಿಡುಗಡೆ ಮೇ 22, 1990. $99ಗೆ ಬಿಡುಗಡೆಯಾಯಿತು. ಪ್ರಮುಖ ಲಕ್ಷಣಗಳು: ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನ GUI ಗಮನಾರ್ಹ ಪುನರಾವಿಷ್ಕಾರ, 3D ಲುಕ್ ಮತ್ತು ಫೀಲ್ನೊಂದಿಗೆ. ಪ್ರೋಗ್ರಾಂ ಮ್ಯಾನೇಜರ್ನ ಪರಿಚಯ, ಏಕಕಾಲದಲ್ಲಿ ಹಲವಾರು ವಿಂಡೋಗಳನ್ನು ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. 32 ಬಿಟ್ ವಿಸ್ತೃತ ಮೆಮೊರಿ, 32 ಬಿಟ್ ಎಕ್ಸ್ಟೆಂಡರ್ ಗಾಗಿ ಬೆಂಬಲ, ಹೆಚ್ಚಿನ ಮೆಮೊರಿಯನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ. ಪ್ರೋ ಟೈಪ್ ಫಾಂಟ್ಗಳ ಬೆಂಬಲ, ಉತ್ತಮ ಗುಣಮಟ್ಟದ ಮುದ್ರಣ ಮತ್ತು ಪ್ರದರ್ಶನವನ್ನು ಒದಗಿಸುತ್ತದೆ. ಮಲ್ಟಿಮೀಡಿಯಾ ಅಪ್ಲಿಕೇಶನ್ಗಳಿಗಾಗಿ ಸುಧಾರಿತ ಬೆಂಬಲ. ಪರಿಣಾಮ: ವೈಯಕ್ತಿಕ ಕಂಪ್ಯೂಟರ್ಗಳಿಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳ ಬಳಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸಿತು. ಮೈಕ್ರೋಸಾಫ್ಟ್ನ ಆಪರೇಟಿಂಗ್ ಸಿಸ್ಟಮ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ದೃಢಪಡಿಸಿತು. ಪಿಸಿಗಳಲ್ಲಿ ಮಲ್ಟಿಮೀಡಿಯಾ ಅಪ್ಲಿಕೇಶನ್ಗಳ ಬಳಕೆಯನ್ನು ಉತ್ತೇಜಿಸಿತು. ವಿಂಡೋಸ್ 3.0ರ ಐತಿಹಾಸಿಕ ಮಹತ್ವ. ವಿಂಡೋಸ್ 3.0 ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳು ಮತ್ತು ವೈಯಕ್ತಿಕ ಕಂಪ್ಯೂಟರ್ಗಳ ಬಳಕೆಯಲ್ಲಿ ಒಂದು ಪ್ರಮುಖ ತಿರುವುಮುನೆಯಾಗಿದೆ. ಇದು ಗಮನಾರ್ಹವಾಗಿ ಹೆಚ್ಚು ಬಳಕೆದಾರ ಸ್ನೇಹಿ ಮತ್ತು ದೃಷ್ಟಿಗೋಚರವಾಗಿ ಆಕರ್ಷಕವಾದ GUIಯನ್ನು ಪರಿಚಯಿಸಿತು. ಇದು ಪಿಸಿಗಳನ್ನು ಹೆಚ್ಚು ಜನಪ್ರಿಯ ಮತ್ತು ಪ್ರವೇಶಿಸಬಹುದಾದಂತೆ ಮಾಡಿತು. ವಿಂಡೋಸ್ 3.0 ಮಲ್ಟಿಮೀಡಿಯಾ ಅಪ್ಲಿಕೇಶನ್ಗಳ ಬಳಕೆಯನ್ನು ಸಹ ಉತ್ತೇಜಿಸಿತು. ಇದು ಪಿಸಿಗಳನ್ನು ಕೇವಲ ಕೆಲಸದ ಸಾಧನಗಳಿಗಿಂತ ಹೆಚ್ಚಿನದನ್ನು ಮಾಡಿತು. ಮೈಕ್ರೋಸಾಫ್ಟ್ ವಿಂಡೋಸ್ 98 ಬಿಡುಗಡೆ ಜೂನ್ 25, 1998. $99ಗೆ ಬಿಡುಗಡೆಯಾಯಿತು. ಪ್ರಮುಖ ಲಕ್ಷಣಗಳು:
ವಿಂಡೋಸ್ 95ರ ಮೇಲೆ ಗಣನೀಯ ಸುಧಾರಣೆಗಳು. ಸುಧಾರಿತ ಕಾರ್ಯಕ್ಷಮತೆ ಮತ್ತು ಸ್ಥಿರತೆ. ಯುಎಸ್ಬಿ ಮತ್ತು ಪ್ಲಗ್ ಅಂಡ್ ಪ್ಲೇ ಸಾಧನಗಳಿಗೆ ಉತ್ತಮ ಬೆಂಬಲ. ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್ ಸಾಮರ್ಥ್ಯಗಳನ್ನು ಸುಧಾರಿಸಲಾಗಿದೆ. FAT32 ಫೈಲ್ ಸಿಸ್ಟಂಗೆ ಬೆಂಬಲ, ದೊಡ್ಡ ಹಾರ್ಡ್ ಡ್ರೈವ್ಗಳನ್ನು ಬೆಂಬಲಿಸುತ್ತದೆ. ಹೊಸ ವೈಶಿಷ್ಟ್ಯಗಳು. ಆಕ್ಟಿವ್ ಡೆಸ್ಕ್ಟಾಪ್, ವೆಬ್ ಪುಟಗಳು ಮತ್ತು ಚಿತ್ರಗಳನ್ನು ಡೆಸ್ಕ್ಟಾಪ್ ಹಿನ್ನೆಲೆಯಾಗಿ ಬಳಸಲು ಅನುವು ಮಾಡಿಕೊಡುತ್ತದೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ 4, ಒಂದು ಸುಧಾರಿತ ವೆಬ್ ಬ್ರೌಸರ್. ವಿಂಡೋಸ್ 98 ಸೆಕೆಂಡ್ ಎಡಿಷನ್ 1999ರಲ್ಲಿ ಬಿಡುಗಡೆಯಾಯಿತು. ಇದು ಬಗ್ಗಳನ್ನು ಸರಿಪಡಿಸಿದೆ ಮತ್ತು ಕೆಲವು ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಿದೆ. ಪರಿಣಾಮ. ವಿಂಡೋಸ್ 98 ವೈಯಕ್ತಿಕ ಕಂಪ್ಯೂಟರ್ಗಳಿಗಾಗಿ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಒಂದಾಯಿತು. ಇಂಟರ್ನೆಟ್ ಬಳಕೆಯಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಯಿತು. ಮನೆ ಮತ್ತು ಕಚೇರಿಗಳಲ್ಲಿ ಕಂಪ್ಯೂಟರ್ಗಳ ಬಳಕೆಯನ್ನು ಮುಂದುವರಿಸಲು ಸಹಾಯ ಮಾಡಿತು. ವಿಂಡೋಸ್ 98ರ ಐತಿಹಾಸಿಕ ಮಹತ್ವ. ವಿಂಡೋಸ್ 98 ವೈಯಕ್ತಿಕ ಕಂಪ್ಯೂಟಿಂಗ್ನ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ಕಂಪ್ಯೂಟರ್ಗಳನ್ನು ಹೆಚ್ಚು ಬಳಕೆದಾರ ಸ್ನೇಹಿ ಮತ್ತು ಪ್ರವೇಶಿಸಬಹುದಾದಂತೆ ಮಾಡಿತು. ಇದು ಇಂಟರ್ನೆಟ್ ಬಳಕೆಯಲ್ಲಿ ಗಣನೀಯ ಹೆಚ್ಚಳಕ್ಕೆ ಕಾರಣವಾಯಿತು. ವಿಂಡೋಸ್ 98 ಮನೆ ಮತ್ತು ಕಚೇರಿಗಳಲ್ಲಿ ಕಂಪ್ಯೂಟರ್ಗಳ ಬಳಕೆಯನ್ನು ಸಾಮಾನ್ಯಗೊಳಿಸಲು ಸಹಾಯ ಮಾಡಿತು ಮತ್ತು ಆಧುನಿಕ ಡಿಜಿಟಲ್ ಯುಗಕ್ಕೆ ಅಡಿಪಾಯವನ್ನು ಹಾಕಿತು. ಮೈಕ್ರೋಸಾಫ್ಟ್ ವಿಂಡೋಸ್ 2000 ಬಿಡುಗಡೆ. ಫೆಬ್ರವರಿ 11, 2000 $699ಗೆ ಬಿಡುಗಡೆಯಾಯಿತು. ಪ್ರಮುಖ ಲಕ್ಷಣಗಳು. ವಿಂಡೋಸ್ NT 4.0ರ ಮೇಲೆ ಗಣನೀಯ ಸುಧಾರಣೆಗಳು. ಸುಧಾರಿತ ಸ್ಥಿರತೆ ಮತ್ತು ಕಾರ್ಯಕ್ಷಮತೆ. ಉತ್ತಮ ನೆಟ್ವರ್ಕಿಂಗ್ ಮತ್ತು ಸುರಕ್ಷತಾ ವೈಶಿಷ್ಟ್ಯಗಳು. ಬಹು ಬಳಕೆದಾರರ ವಾತಾವರಣಕ್ಕೆ ಹೆಚ್ಚು ಸೂಕ್ತವಾಗಿದೆ. ಪ್ಲಗ್ ಅಂಡ್ ಪ್ಲೇ ಸಾಧನಗಳಿಗೆ ಉತ್ತಮ ಬೆಂಬಲ. ಹೊಸ ವೈಶಿಷ್ಟ್ಯಗಳು. ಆಕ್ಟಿವ್ ಡೈರೆಕ್ಟರಿ, ಡೊಮೇನ್ ಆಧಾರಿತ ನೆಟ್ವರ್ಕಿಂಗ್ ಮತ್ತು ಆಡಳಿತವನ್ನು ಸುಧಾರಿಸುತ್ತದೆ. ವಿಂಡೋಸ್ 2000 ಪ್ರೊಫೆಷನಲ್, ವ್ಯವಹಾರಗಳಿಗೆ ಗುರಿಯಾಗಿರುವ ಆವೃತ್ತಿ, ಹೆಚ್ಚು ಸುಧಾರಿತ ಸುರಕ್ಷತಾ ಮತ್ತು ನೆಟ್ವರ್ಕಿಂಗ್ ವೈಶಿಷ್ಟ್ಯಗಳೊಂದಿಗೆ. ವಿಂಡೋಸ್ 2000 ಸರ್ವರ್ಗಳಿಗೆ ಗುರಿಯಾಗಿರುವ ಆವೃತ್ತಿ, ಫೈಲ್ ಮತ್ತು ಪ್ರಿಂಟರ್ ಹಂಚಿಕೆ, ನೆಟ್ವರ್ಕಿಂಗ್ ಸೇವೆಗಳು ಮತ್ತು ರಿಮೋಟ್ ಆಡಳಿತಕ್ಕೆ ಬೆಂಬಲದೊಂದಿಗೆ. ಪರಿಣಾಮ. ವಿಂಡೋಸ್ 2000 ವ್ಯವಹಾರಗಳು ಮತ್ತು ಉದ್ಯಮಗಳಿಗೆ ಜನಪ್ರಿಯ ಆಯ್ಕೆಯಾಯಿತು. ಸ್ಥಿರತೆ, ಸುರಕ್ಷತೆ ಮತ್ತು ನೆಟ್ವರ್ಕಿಂಗ್ ಸಾಮರ್ಥ್ಯಗಳಲ್ಲಿ ಅದರ ಖ್ಯಾತಿಯನ್ನು ಗಳಿಸಿತು. ವಿಂಡೋಸ್ NTಯ ಯಶಸ್ಸನ್ನು ಮುಂದುವರಿಸಿತು ಮತ್ತು ಮೈಕ್ರೋಸಾಫ್ಟ್ನ ಸರ್ವರ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಉತ್ತೇಜಿಸಿತು. ವಿಂಡೋಸ್ 2000ರ ಐತಿಹಾಸಿಕ ಮಹತ್ವ. ವಿಂಡೋಸ್ 2000 ವೈಯಕ್ತಿಕ ಕಂಪ್ಯೂಟಿಂಗ್ ಮತ್ತು ನೆಟ್ವರ್ಕಿಂಗ್ನಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಇದು ವ್ಯವಹಾರಗಳಿಗೆ ಹೆಚ್ಚು ಸ್ಥಿರ, ಸುರಕ್ಷಿತ ಮತ್ತು ನಿರ್ವಹಿಸಬಹುದಾದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಒದಗಿಸುವ ಮೂಲಕ ನೆಟ್ವರ್ಕಿಂಗ್ ಕಂಪ್ಯೂಟರ್ಗಳ ಬಳಕೆಯನ್ನು ಉತ್ತೇಜಿಸಲು ಸಹಾಯ ಮಾಡಿತು. ವಿಂಡೋಸ್ 2000 ಸರ್ವರ್ಗಳಿಗಾಗಿ ವಿಂಡೋಸ್ NTಯ ಯಶಸ್ಸನ್ನು ಮುಂದುವರಿಸಿತು ಮತ್ತು ಆಧುನಿಕ ಉದ್ಯಮ ನೆಟ್ವರ್ಕಿಂಗ್ನ ಅಡಿಪಾಯವನ್ನು ಹಾಕಿತು. ವಿಂಡೋಸ್ XP ಕುರಿತು ಹೆಚ್ಚಿನ ಮಾಹಿತಿ. ವಿಂಡೋಸ್ XP 2001ರಲ್ಲಿ ಮೈಕ್ರೋಸಾಫ್ಟ್ ಬಿಡುಗಡೆ ಮಾಡಿದ ವೈಯಕ್ತಿಕ ಕಂಪ್ಯೂಟರ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ವಿಂಡೋಸ್ 2000ಯ ಉತ್ತರಾಧಿಕಾರಿಯಾಗಿದೆ ಮತ್ತು ವಿಂಡೋಸ್ ವಿಸ್ಟಾಗೆ ಪೂರ್ವವರ್ತಿಯಾಗಿದೆ. ಇತಿಹಾಸ. 2001 ವಿಂಡೋಸ್ XPಯ ಉತ್ಪನ್ನ. 2002 ವಿಂಡೋಸ್ XP ಸರ್ವಿಸ್ ಪ್ಯಾಕ್ 1 ಬಿಡುಗಡೆ. 2004 ವಿಂಡೋಸ್ XP ಸರ್ವಿಸ್ ಪ್ಯಾಕ್ 2 ಬಿಡುಗಡೆ. ಗಮನಾರ್ಹ ಭದ್ರತಾ ಸುಧಾರಣೆಗಳನ್ನು ಒಳಗೊಂಡಿರುವ ಪ್ರಮುಖ ನವೀಕರಣ. 2005 ವಿಂಡೋಸ್ XP ಮೀಡಿಯಾ ಸೆಂಟರ್ ಎಡಿಷನ್ 2005 ಬಿಡುಗಡೆ. 2007 ವಿಂಡೋಸ್ XP ಸರ್ವಿಸ್ ಪ್ಯಾಕ್ 3 ಬಿಡುಗಡೆ. 2008 ವಿಂಡೋಸ್ XPಗೆ ಬೆಂಬಲ ಕೊನೆಗೊಂಡಿತು. 2014 ವಿಸ್ತೃತ ಬೆಂಬಲ ಕೊನೆಗೊಂಡಿತು. ವೈಶಿಷ್ಟ್ಯಗಳು. ಹೆಚ್ಚಿದ ಕಾರ್ಯಕ್ಷಮತೆ ಮತ್ತು ಸ್ಥಿರತೆ. ಹೆಚ್ಚು ಸ್ನೇಹಪರ ಬಳಕೆದಾರ ಇಂಟರ್ಫೇಸ್. ಸುಧಾರಿತ ಹಾರ್ಡ್ವೇರ್ ಬೆಂಬಲ. ವಿಸ್ತೃತ ಮಲ್ಟಿಮೀಡಿಯಾ ಸಾಮರ್ಥ್ಯಗಳು. ಹಲವಾರು ಆವೃತ್ತಿಗಳು ಲಭ್ಯವಿದೆ, ಪ್ರತಿಯೊಂದು ವಿಭಿನ್ನ ವೈಶಿಷ್ಟ್ಯಗಳೊಂದಿಗೆ. ಪ್ರಭಾವ. ವಿಂಡೋಸ್ XP ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಂಗಳಲ್ಲಿ ಒಂದಾಗಿದೆ. 2000ರ ದಶಕದ ಆರಂಭದಲ್ಲಿ ವೈಯಕ್ತಿಕ ಕಂಪ್ಯೂಟರ್ ಮಾರುಕಟ್ಟೆಯನ್ನು ಪ್ರಾಬಲ್ಯಗೊಳಿಸಿದೆ. ಇದರ ಸುಲಭ ಬಳಕೆ ಮತ್ತು ವೈಶಿಷ್ಟ್ಯಗಳ ವ್ಯಾಪಕ ಶ್ರೇಣಿಗೆ ಇದನ್ನು ಪ್ರಶಂಸಿಸಲಾಯಿತು. ಆದಾಗ್ಯೂ ಇದರ ಭದ್ರತಾ ಲೋಪಗಳಿಗಾಗಿ ಇದನ್ನು ಟೀಕಿಸಲಾಯಿತು. ಇಂದು ವಿಂಡೋಸ್ XP 2008ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ XPಗೆ ಬೆಂಬಲವನ್ನು ಕೊನೆಗೊಳಿಸಿತು. 2014ರಲ್ಲಿ ವಿಸ್ತೃತ ಬೆಂಬಲ ಕೂಡ ಕೊನೆಗೊಂಡಿತು. ಇದರರ್ಥ ಮೈಕ್ರೋಸಾಫ್ಟ್ ಈಗಾಗಲೇ ವಿಂಡೋಸ್ XPಗಾಗಿ ಯಾವುದೇ ಭದ್ರತಾ ನವೀಕರಣಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಹಳೆಯ ಕಂಪ್ಯೂಟರ್ಗಳಲ್ಲಿ ಇನ್ನೂ ವಿಂಡೋಸ್ XP ಬಳಸಲಾಗುತ್ತಿದೆ.
ಆದರೆ ಭದ್ರತಾ ಅಪಾಯಗಳಿಂದಾಗಿ ಹೊಸ ಸಿಸ್ಟಂಗಳಲ್ಲಿ ಅದನ್ನು ಸ್ಥಾಪಿಸಲು ಶಿಫಾರಸು ಮಾಡುವುದಿಲ್ಲ. ಬದಲಿ ಆಯ್ಕೆಗಳು: ವಿಂಡೋಸ್ ಎಕ್ಸ್ಪಿ ಬಳಕೆದಾರರು ವಿಂಡೋಸ್ 7, ವಿಂಡೋಸ್ 8.1 ಅಥವಾ ವಿಂಡೋಸ್ 10ಗೆ ನವೀಕರಿಸಬಹುದು. ವಿಂಡೋಸ್ ವಿಸ್ಟಾ ಕುರಿತು ಹೆಚ್ಚಿನ ಮಾಹಿತಿ. ವಿಂಡೋಸ್ ವಿಸ್ಟಾ ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಮತ್ತು 2006ರಲ್ಲಿ ಬಿಡುಗಡೆಯಾದ ವೈಯಕ್ತಿಕ ಕಂಪ್ಯೂಟರ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ವಿಂಡೋಸ್ ಎಕ್ಸ್ಪಿಯ ಉತ್ತರಾಧಿಕಾರಿಯಾಗಿದೆ ಮತ್ತು ವಿಂಡೋಸ್ 7ಗೆ ಪೂರ್ವವರ್ತಿಯಾಗಿದೆ. ವೈಶಿಷ್ಟ್ಯಗಳು: ಏರೋ ಇಂಟರ್ಫೇಸ್, ಒಂದು ಗಮನಾರ್ಹ ದೃಶ್ಯ ನವೀಕರಣ, ಟ್ರಾನ್ಸ್ಪರೆಂಟ್ ವಿಂಡೋಗಳು, ಲೈವ್ ಥಂಬ್ನೇಲ್ಗಳು ಮತ್ತು 3D ಫ್ಲಿಪ್ 3D ಯೊಂದಿಗೆ ಡೆಸ್ಕ್ಟಾಪ್ ಅನುಭವವನ್ನು ಹೆಚ್ಚು ಆಕರ್ಷಕವಾಗಿಸಿದೆ. ವಿಂಡೋಸ್ ಸರ್ಚ್, ತ್ವರಿತ ಮತ್ತು ಸುಲಭ ಫೈಲ್ ಹುಡುಕಾಟವನ್ನು ಒದಗಿಸುತ್ತದೆ. ಸೈಡ್ಬಾರ್ ಮತ್ತು ಗ್ಯಾಜೆಟ್ಸ್, ಹವಾಮಾನ ಮುನ್ಸೂಚನೆಗಳು, ಸುದ್ದಿ ಫೀಡ್ಗಳು ಮತ್ತು ಇತರ ಮಾಹಿತಿಯನ್ನು ಪ್ರದರ್ಶಿಸಲು ಕಸ್ಟಮೈಸ್ ಮಾಡಬಹುದಾದ ಪ್ಯಾನೆಲ್ ಅನ್ನು ಒದಗಿಸುತ್ತದೆ. ಯೂಸರ್ ಅಕೌಂಟ್ ಕಂಟ್ರೋಲ್ (ಯುಎಸಿ), ಸಿಸ್ಟಮ್ ಬದಲಾವಣೆಗಳನ್ನು ಮಾಡುವ ಮೊದಲು ಬಳಕೆದಾರರಿಂದ ಅನುಮತಿಯನ್ನು ಕೇಳುವ ಮೂಲಕ ಸುಧಾರಿತ ಭದ್ರತೆಯನ್ನು ಒದಗಿಸುತ್ತದೆ. ಬಿಟ್ಲಾಕರ್ ಡ್ರೈವ್ ಎನ್ಕ್ರಿಪ್ಷನ್, ಬಳಕೆದಾರರ ಹಾರ್ಡ್ ಡ್ರೈವ್ಗಳನ್ನು ಎನ್ಕ್ರಿಪ್ಟ್ ಮಾಡಲು ಒದಗಿಸುತ್ತದೆ. ಆವೃತ್ತಿಗಳು: ಸ್ಟಾರ್ಟರ್, ಮೂಲಭೂತ ಬಳಕೆದಾರರಿಗೆ ವಿನ್ಯಾಸಗೊಳಿಸಲಾಗಿದೆ. ಹೋಮ್ ಬೇಸಿಕ್, ಮನೆ ಬಳಕೆದಾರರಿಗೆ ಸಾಮಾನ್ಯ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಹೋಮ್ ಪ್ರೀಮಿಯಂ, ಹೆಚ್ಚುವರಿ ಮಲ್ಟಿಮೀಡಿಯಾ ವೈಶಿಷ್ಟ್ಯಗಳೊಂದಿಗೆ ಮನೆ ಬಳಕೆದಾರರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಬಿಸಿನೆಸ್, ಸಣ್ಣ ವ್ಯವಹಾರಗಳಿಗೆ ಉದ್ದೇಶಿಸಲಾಗಿದೆ. ಎಂಟರ್ಪ್ರೈಸ್, ದೊಡ್ಡ ವ್ಯವಹಾರಗಳು ಮತ್ತು ಸಂಸ್ಥೆಗಳಿಗೆ ಉದ್ದೇಶಿಸಲಾಗಿದೆ. ಅಲ್ಟಿಮೇಟ್, ಎಲ್ಲಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಪ್ರಭಾವ: ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆಯನ್ನು ಪಡೆದ ವಿಂಡೋಸ್ ವಿಸ್ಟಾ. ಕೆಲವರು ಅದರ ಭದ್ರತಾ ಸುಧಾರಣೆಗಳು, ದೃಶ್ಯ ನವೀಕರಣಗಳು ಮತ್ತು ಹೊಸ ವೈಶಿಷ್ಟ್ಯಗಳನ್ನು ಹೊಗಳಿದ್ದಾರೆ. ಇತರರು ಅದರ ನಿಧಾನಗತಿಯ ಕಾರ್ಯಕ್ಷಮತೆ, ಹೆಚ್ಚಿನ ಸಂಪನ್ಮೂಲ ಬಳಕೆ ಮತ್ತು ಹೊಂದಿಕೊಳ್ಳುವಿಕೆ ಸಮಸ್ಯೆಗಳನ್ನು ಟೀಕಿಸಿದ್ದಾರೆ. ಇಂದು ವಿಂಡೋಸ್ ವಿಸ್ಟಾ 2008ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ವಿಸ್ಟಾಗೆ ಬೆಂಬಲವನ್ನು ಕೊನೆಗೊಳಿಸಿತು. 2017ರಲ್ಲಿ ವಿಸ್ತೃತ ಬೆಂಬಲ ಕೂಡ ಕೊನೆಗೊಂಡಿತು. ವಿಂಡೋಸ್ 7 ಕುರಿತು ಹೆಚ್ಚಿನ ಮಾಹಿತಿ. ವಿಂಡೋಸ್ 7 ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಮತ್ತು 2009ರಲ್ಲಿ ಬಿಡುಗಡೆಯಾದ ವೈಯಕ್ತಿಕ ಕಂಪ್ಯೂಟರ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ವಿಂಡೋಸ್ ವಿಸ್ಟಾಯ ಉತ್ತರಾಧಿಕಾರಿಯಾಗಿದೆ ಮತ್ತು ವಿಂಡೋಸ್ 8ಗೆ ಪೂರ್ವವರ್ತಿಯಾಗಿದೆ. ವೈಶಿಷ್ಟ್ಯಗಳು: ಏರೋ ಗ್ರಾಫಿಕ್ಸ್, ವಿಂಡೋಸ್ ವಿಸ್ಟಾಯ ಏರೋ ಇಂಟರ್ಫೇಸ್ ಅನ್ನು ಸುಧಾರಿಸಲಾಗಿದೆ. ಟಾಸ್ಕ್ಬಾರ್ನಲ್ಲಿ ಥಂಬ್ನೇಲ್ಗಳು ಮತ್ತು ಏರೋಪೀಕ್ನಂತಹ ಹೊಸ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ವಿಂಡೋಸ್ ಸರ್ಚ್, ಮತ್ತಷ್ಟು ಸುಧಾರಿಸಲಾಗಿದೆ, ತ್ವರಿತ ಮತ್ತು ಹೆಚ್ಚು ನಿಖರವಾದ ಫೈಲ್ ಹುಡುಕಾಟವನ್ನು ಒದಗಿಸುತ್ತದೆ. ಹೋಮ್ ಗ್ರೂಪ್, ಮನೆ ನೆಟ್ವರ್ಕ್ನಲ್ಲಿ ಕಂಪ್ಯೂಟರ್ಗಳು ಮತ್ತು ಸಾಧನಗಳ ನಡುವೆ ಫೈಲ್ಗಳು ಮತ್ತು ಫೋಲ್ಡರ್ಗಳನ್ನು ಸುಲಭವಾಗಿ ಹಂಚಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಡೈರೆಕ್ಟ್ಎಕ್ಸ್ 11, ಗ್ರಾಫಿಕ್ಸ್ ಮತ್ತು ಗೇಮಿಂಗ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಬಿಟ್ಲಾಕರ್ ಡ್ರೈವ್ ಎನ್ಕ್ರಿಪ್ಷನ್ ಮತ್ತು ವಿಂಡೋಸ್ ಎಕ್ಸ್ಪಿ ಮೋಡ್, ಸುಧಾರಿತ ಭದ್ರತೆಯನ್ನು ಒದಗಿಸುತ್ತದೆ. ಆವೃತ್ತಿಗಳು: ಸ್ಟಾರ್ಟರ್, ಮೂಲಭೂತ ಬಳಕೆದಾರರಿಗೆ ವಿನ್ಯಾಸಗೊಳಿಸಲಾಗಿದೆ. ಹೋಮ್ ಪ್ರೀಮಿಯಂ, ಹೆಚ್ಚಿನ ಮನೆ ಬಳಕೆದಾರರಿಗೆ ಸಾಮಾನ್ಯ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಪ್ರೊಫೆಷನಲ್, ವ್ಯವಹಾರಗಳು ಮತ್ತು ಶಕ್ತಿ ಬಳಕೆದಾರರಿಗೆ ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಅಲ್ಟಿಮೇಟ್, ಎಲ್ಲಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಪ್ರಭಾವ: ವಿಂಡೋಸ್ 7 ವಿಮರ್ಶಕರಿಂದ ಮತ್ತು ಬಳಕೆದಾರರಿಂದ ವ್ಯಾಪಕವಾಗಿ ಪ್ರಶಂಸಿಸಲ್ಪಟ್ಟಿದೆ. ಇದರ ಸ್ಥಿರತೆ, ಕಾರ್ಯಕ್ಷಮತೆ ಮತ್ತು ಹೊಸ ವೈಶಿಷ್ಟ್ಯಗಳಿಗಾಗಿ ಇದನ್ನು ಹೊಗಳಲಾಯಿತು. ಇದು ವಾಣಿಜ್ಯ ಯಶಸ್ಸನ್ನು ಕಂಡಿತು. ವೈಯಕ್ತಿಕ ಕಂಪ್ಯೂಟರ್ಗಳಿಗಾಗಿ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇಂದು ವಿಂಡೋಸ್ 7 2015ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ 7ಗೆ ಮುಖ್ಯ ಬೆಂಬಲವನ್ನು ಕೊನೆಗೊಳಿಸಿತು. 2020ರಲ್ಲಿ ವಿಸ್ತೃತ ಬೆಂಬಲ ಕೊನೆಗೊಂಡಿತು. ಇದರರ್ಥ ಮೈಕ್ರೋಸಾಫ್ಟ್ ಈಗಾಗಲೇ ವಿಂಡೋಸ್ 7ಗಾಗಿ ಯಾವುದೇ ಭದ್ರತಾ ನವೀಕರಣಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಹಳೆಯ ಕಂಪ್ಯೂಟರ್ಗಳಲ್ಲಿ ಇನ್ನೂ ವಿಂಡೋಸ್ 7 ಬಳಸಲಾಗುತ್ತಿದೆ, ಆದರೆ ಭದ್ರತಾ ಅಪಾಯಗಳಿಂದಾಗಿ ಹೊಸ ಸಿಸ್ಟಂಗಳಲ್ಲಿ ಅದನ್ನು ಸ್ಥಾಪಿಸಲು ಶಿಫಾರಸು ಮಾಡುವುದಿಲ್ಲ. ವಿಂಡೋಸ್ 8 ಕುರಿತು ಮಾಹಿತಿ. ವಿಂಡೋಸ್ 8 ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಮತ್ತು 2012ರಲ್ಲಿ ಬಿಡುಗಡೆಯಾದ ವೈಯಕ್ತಿಕ ಕಂಪ್ಯೂಟರ್ಗಳು ಮತ್ತು ಟ್ಯಾಬ್ಲೆಟ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ವಿಂಡೋಸ್ 7ಯ ಉತ್ತರಾಧಿಕಾರಿಯಾಗಿದೆ ಮತ್ತು ವಿಂಡೋಸ್ 8.1ಗೆ ಪೂರ್ವವರ್ತಿಯಾಗಿದೆ. ವೈಶಿಷ್ಟ್ಯಗಳು: ಹೊಸ ಸ್ಟಾರ್ಟ್ ಸ್ಕ್ರೀನ್, ಟೈಲ್ಸ್ ಎಂಬ ಅಪ್ಲಿಕೇಶನ್ ಐಕಾನ್ಗಳ ಗ್ರಿಡ್ ಅನ್ನು ಒಳಗೊಂಡಿರುವ ಸಂಪೂರ್ಣವಾಗಿ ಮರುವಿನ್ಯಾಸಗೊಳಿಸಲಾದ ಬಳಕೆದಾರ ಇಂಟರ್ಫೇಸ್. ವಿಂಡೋಸ್ ಸ್ಟೋರ್, ಮೆಟ್ರೋ ಶೈಲಿಯ ಅಪ್ಲಿಕೇಶನ್ಗಳಿಗಾಗಿ ಒಂದು ಆನ್ಲೈನ್ ವಿತರಣಾ ವೇದಿಕೆ. ವಿಂಡೋಸ್ ಡಿಫೆಂಡರ್, ಸುಧಾರಿತ ಆಂಟಿವೈರಸ್ ಮತ್ತು ಆಂಟಿಮಾಲ್ವೇರ್ ರಕ್ಷಣೆ.
ಯುಎಸ್ಬಿ 3.0 ಮತ್ತು ಯುಇಎಫ್ಐ ಬೆಂಬಲ, ಹೆಚ್ಚಿನ ವೇಗ ಮತ್ತು ಸುಧಾರಿತ ಹಾರ್ಡ್ವೇರ್ ಬೆಂಬಲವನ್ನು ಒದಗಿಸುತ್ತದೆ. ಆವೃತ್ತಿಗಳು ಕಾ ಮೂಲಭೂತ ಬಳಕೆದಾರರಿಗೆ ವಿನ್ಯಾಸಗೊಳಿಸಲಾಗಿದೆ. ಪ್ರೋ ವ್ಯವಹಾರಗಳು ಮತ್ತು ಶಕ್ತಿ ಬಳಕೆದಾರರಿಗೆ ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಎಂಟರ್ಪ್ರೈಸ್ ದೊಡ್ಡ ವ್ಯವಹಾರಗಳು ಮತ್ತು ಸಂಸ್ಥೆಗಳಿಗೆ ಉದ್ದೇಶಿಸಲಾಗಿದೆ. ಆರ್ಟಿ ಟ್ಯಾಬ್ಲೆಟ್ಗಳಿಗೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಭಾವ ವಿಂಡೋಸ್ 8ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತು. ಕೆಲವರು ಹೊಸ ಸ್ಟಾರ್ಟ್ ಸ್ಕ್ರೀನ್ ಮತ್ತು ವಿಂಡೋಸ್ ಸ್ಟೋ ಅನ್ನು ಹೊಗಳಿದ್ದಾರೆ. ಇತರರು ಟಚ್ ಸ್ಕ್ರೀನ್ಗಳಿಗೆ ಹೆಚ್ಚು ಉತ್ತಮಗೊಳಿಸಲಾಗಿರುವ ಡೆಸ್ಕ್ಟಾಪ್ ಇಂಟರ್ಫೇಸ್ನಲ್ಲಿನ ಬದಲಾವಣೆಗಳನ್ನು ಟೀಕಿಸಿದ್ದಾರೆ. ಇಂದು ವಿಂಡೋಸ್ 8 2018ರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ 8ಗೆ ಮುಖ್ಯ ಬೆಂಬಲವನ್ನು ಕೊನೆಗೊಳಿಸಿತು. 2023ರಲ್ಲಿ ವಿಸ್ತೃತ ಬೆಂಬಲ ಕೊನೆಗೊಂಡಿತು. ಇದರರ್ಥ ಮೈಕ್ರೋಸಾಫ್ಟ್ ಈಗಾಗಲೇ ವಿಂಡೋಸ್ 8ಗಾಗಿ ಯಾವುದೇ ಭದ್ರತಾ ನವೀಕರಣಗಳನ್ನು ಬಿಡುಗಡೆ ಮಾಡುವುದಿಲ್ಲ. ಹಳೆಯ ಕಂಪ್ಯೂಟರ್ಗಳಲ್ಲಿ ಇನ್ನೂ ವಿಂಡೋಸ್ 8 ಬಳಸಲಾಗುತ್ತಿದೆ, ಆದರೆ ಭದ್ರತಾ ಅಪಾಯಗಳಿಂದಾಗಿ ಹೊಸ ಸಿಸ್ಟಂಗಳಲ್ಲಿ ಅದನ್ನು ಸ್ಥಾಪಿಸಲು ಶಿಫಾರಸು ಮಾಡುವುದಿಲ್ಲ. ಬದಲಿ ಆಯ್ಕೆಗಳು ವಿಂಡೋಸ್ 8 ಬಳಕೆದಾರರು ವಿಂಡೋಸ್ 8.1ಗೆ ನವೀಕರಿಸಬಹುದು ಅಥವಾ ವಿಂಡೋಸ್ 10ಗೆ ನವೀಕರಿಸಬಹುದು. ವಿಂಡೋಸ್ 10 ಕುರಿತು ಹೆಚ್ಚಿನ ಮಾಹಿತಿ. ವಿಂಡೋಸ್ 10 ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿದ ಮತ್ತು 2015ರಲ್ಲಿ ಬಿಡುಗಡೆಯಾದ ವೈಯಕ್ತಿಕ ಕಂಪ್ಯೂಟರ್ಗಳು, ಟ್ಯಾಬ್ಲೆಟ್ಗಳು ಮತ್ತು ಸ್ಮಾರ್ಟ್ಫೋನ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇದು ವಿಂಡೋಸ್ 8.1ಯ ಉತ್ತರಾಧಿಕಾರಿಯಾಗಿದೆ ಮತ್ತು ಇಂದಿಗೂ ಬೆಂಬಲಿತವಾಗಿದೆ. ವೈಶಿಷ್ಟ್ಯಗಳು ಸ್ಟಾರ್ಟ್ ಮೆನು ವಿಂಡೋಸ್ 7ರ ಕ್ಲಾಸಿಕ್ ಸ್ಟಾರ್ಟ್ ಮೆನುವನ್ನು ಹಿಂತಿರುಗಿಸುತ್ತದೆ, ಟೈಲ್ಸ್ನೊಂದಿಗೆ ಸಂಯೋಜಿಸುತ್ತದೆ. ಕೊಟಾನಾ ಧ್ವನಿ ಸಹಾಯಕ ಮಾಹಿತಿಯನ್ನು ಹುಡುಕಲು, ಅಪಾಯಿಂಟ್ಮೆಂಟ್ಗಳನ್ನು ಶೆಡ್ಯೂಲ್ ಮಾಡಲು ಮತ್ತು ಇನ್ನಷ್ಟು ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಮೈಕ್ರೋಸಾಫ್ಟ್ ಎಡ್ಜ್ ಹೊಸ ವೆಬ್ ಬ್ರೌಸರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ಗಿಂತ ವೇಗವಾಗಿ ಮತ್ತು ಹೆಚ್ಚು ಸುರಕ್ಷಿತವಾಗಿದೆ. ಯೂನಿವರ್ಸಲ್ ಆಪ್ಸ್ ವಿವಿಧ ಸಾಧನಗಳಲ್ಲಿ ಕಾರ್ಯನಿರ್ವಹಿಸುವ ಅಪ್ಲಿಕೇಶನ್ಗಳಿಗಾಗಿ ಹೊಸ ಅಭಿವೃದ್ಧಿ ಮಾದರಿ. ಕಂಟಿನ್ಯೂಯಮ್ ಟ್ಯಾಬ್ಲೆಟ್ ಮತ್ತು ಡೆಸ್ಕ್ಟಾಪ್ ಮೋಡ್ಗಳ ನಡುವೆ ಸುಲಭವಾಗಿ ಬದಲಾಯಿಸಲು ನಿಮಗೆ ಅನುಮತಿಸುತ್ತದೆ. ಆವೃತ್ತಿಗಳು ಹೋಮ್ ಮನೆ ಬಳಕೆದಾರರಿಗೆ ವಿನ್ಯಾಸಗೊಳಿಸಲಾಗಿದೆ. ಪ್ರೋ ವ್ಯವಹಾರಗಳು ಮತ್ತು ಶಕ್ತಿ ಬಳಕೆದಾರರಿಗೆ ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಒದಗಿಸುತ್ತದೆ. ಎಂಟರ್ಪ್ರೈಸ್ ದೊಡ್ಡ ವ್ಯವಹಾರಗಳು ಮತ್ತು ಸಂಸ್ಥೆಗಳಿಗೆ ಉದ್ದೇಶಿಸಲಾಗಿದೆ. ಎಡ್ಯುಕೇಷನ್ ಶಾಲೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ವಿಶೇಷವಾದ ಆವೃತ್ತಿ. ಶಾಲೆಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ ವಿಶೇಷವಾದ ಲಘು ಆವೃತ್ತಿ. ಪ್ರಭಾವ ವಿಂಡೋಸ್ 10 ವ್ಯಾಪಕವಾಗಿ ಪ್ರಶಂಸಿಸಲ್ಪಟ್ಟಿದೆ. ಅದರ ಸ್ಥಿರತೆ, ಕಾರ್ಯಕ್ಷಮತೆ ಮತ್ತು ಹೊಸ ವೈಶಿಷ್ಟ್ಯಗಳಿಗಾಗಿ ಹೊಗಳಲಾಗಿದೆ. ಇದು ವಾಣಿಜ್ಯ ಯಶಸ್ಸನ್ನು ಕಂಡಿತು. ವಿಶ್ವದ ಅತ್ಯಂತ ಜನಪ್ರಿಯ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಇಂದು ವಿಂಡೋಸ್ 10 ಈಗ ಮೈಕ್ರೋಸಾಫ್ಟ್ನಿಂದ ಬೆಂಬಲಿತವಾಗಿದೆ ಮತ್ತು 2025ರವರೆಗೆ ನವೀಕರಣಗಳನ್ನು ಸ್ವೀಕರಿಸುತ್ತದೆ. ಹೊಸ ಕಂಪ್ಯೂಟರ್ಗಳಲ್ಲಿ ವಿಂಡೋಸ್ 10ಯು ಪೂರ್ವ ಸ್ಥಾಪಿತವಾಗಿರುತ್ತದೆ. ಹಳೆಯ ಕಂಪ್ಯೂಟರ್ಗಳಲ್ಲಿ ವಿಂಡೋಸ್ 7 ಅಥವಾ ವಿಂಡೋಸ್ 8.1 ಚಾಲನೆಯಲ್ಲಿರುವ ಬಳಕೆದಾರರು ವಿಂಡೋಸ್ 10ಗೆ ಉಚಿತವಾಗಿ ನವೀಕರಿಸಬಹುದು.